ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕ್ಲಾಸಲ್ಲಿ 7ನೇ ತರಗತಿಯ ಪಾಠ 2ರ ಗದ್ಯ ಭಾಗ, ಅದು ಚಾಪ್ಟರ್ ನೇಮು ಅಂದರೆ ಗದ್ಯದ ಹೆಸರು ಅನ್ನದಾನ ಅಂತ ಇದೆ. ಅದರಲ್ಲಿ ಇರುವಂತಹ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್, ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ, ಅನ್ನದಾನವೊಂದನ್ನು ಇಲ್ಲಿ ಹೂ ಅಂತ ಹಾಕ್ಕೊಂಡು ಅನ್ನ ನಾಗೆ ನಾವತ್ತು ಅನ್ನ ಧ ದೀರ್ಘ ಕ್ಲಾಸ್ ಬರುತ್ತೆ, ಧಾಗೆ ನ ಅನ್ನದಾನ ವಾ ಏತ್ವ ಕೊಂಬುಕಿಲಿ ಓ 0 1 ದ ನು ನಾ ಕೊಂಬು ನೂಗೆ ನಾವತ್ತು. ಸೊ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಬಾಗುಡ್ಸು ಬಿ ಟಿ ಟಾಗುಡ್ಸು ಟಿ ಬರುತ್ತೆ, ಟೀಗೆ ಟಾವತ್ತು ಬಿಟ್ಟಿ ದಾಗೆ ದಾವತ್ತು ಬಿಟ್ಟಿದ್ದ ರಾಕೆತ್ವ ರೇ. ಅನ್ನದಾನವೊಂದನ್ನು ಬಿಟ್ಟಿದ್ದರೆ ದೊಡ್ಡ ದಾಯೇತ್ವ ಕೊಂಬಕಿಲಿ ಡಾಗೆ ಡಾವತ್ತು ದೊಡ್ಡ ಶ್ರೀ ಅಂದರೆ ಶನಿವಾರ ಶಾಗುಡಿಸು ಶಿ, ಅದಕ್ಕೆ ಅರ್ಧಚಂದ್ರ ದೀರ್ಘ ಶ್ರೀ ಮಾಗೊಂದು 0 ಮಂತ ಶ್ರೀಮಂತ ರಾಗ ರಾ ದೀರ್ಘ ಗ ಶ್ರೀಮಂತ ರಾಗ ಬಹುದಿತ್ತು ಬಾ ಹಾಕೊಂಬು ಹು ಬಹು ದಾಗುಡಿಸು ದಿ ತಾಕೊಂಬು ತೂಗೆ ತಾವತ್ತು ತು ಬಹುದಿತ್ತು. ಅನ್ನದಾನವೊಂದನ್ನು ಬಿಟ್ಟಿದ್ದರೆ ದೊಡ್ಡ ಶ್ರೀಮಂತರಾಗ ಬಹುದಿತ್ತು ಎಂಬ ಏಗೊಂದು 0 ಎಂಬ ಇಲ್ಲೇ ಇದೆ, ಕ್ವಶನ್ನಲ್ಲಿ ಇದೆ ಯೋಚನೆ ಯಾ ಏತ್ವ ಕೊಂಬುಕಿಲಿ ದೀರ್ಘ ಯೋ ಚ ನಾಕೇತ್ವ ನೆ ಯೋಚನೆ ಬಾಗೊಂದು 0 ಬನ್ ತಾಗುಡಿಸು ದಿ ತಾಕೊಂಬು ತು ಬಂದಿತು ಅಂತ ಬರೆಯೋಣ. ಅಂದರೆ ಪ್ರಶ್ನೆಯಲ್ಲಿ ಇಲ್ಲಿ ಯೋಚನೆ ಬಂದಿತ್ತು ಅನ್ನೋದನ್ನು ಇಲ್ಲಿ ಬರೆದಿದ್ದೀವಿ. ಯಾವ ಅನ್ನೋದಕ್ಕೆ ನಾವು ಮೇಯ್ನ್ ಉತ್ತರ ಇದನ್ನು ಬರೀಬೇಕಾಗುತ್ತೆ. ಅನ್ನದಾನವೊಂದನ್ನು ಬಿಟ್ಟಿದ್ದರೆ ದೊಡ್ಡ ಶ್ರೀಮಂತ ರಾಗ ಬಹುದಿತ್ತು ಎಂಬ ಯೋಚನೆ ಬಂದಿತು ಅಂತ ಬರೆಯೋಣ. 2ನೇ ಪ್ರಶ್ನೆ, ತಾಯಿಯು ಅನ್ನದಾನದ ಕ್ಲಾಸ್ ಬರಬೇಕು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು. ಲಾ ಕೊಂಬುಳು ಬರಬೇಕಿಲ್ಲಿ, ಹೇಳಿದಳು ಅಂತ ಇದೆ. ಅದಕ್ಕೆ ಉತ್ತರ, ದಾನಗಳಲ್ಲಿ ಧಾನ ಗ ಲಾಗುಡಿಸು ಲೀಗೆ ಲಾವತ್ತು ಲಿ ದಾನಗಳಲ್ಲಿ ಅನ್ನದಾನವೇ ನಾಗೆ ನಾವತ್ತು ಅನ್ನ ಧಾ ನ ವೇ ವಾಕೇತ್ವ ವೇ ಕೊಟ್ಟು ಪಕ್ಕದಲ್ಲಿ ದೀರ್ಘ ಕೊಡಬೇಕು. ಅನ್ನದಾನವೇ ಹೆಚ್ಚಿನದು ಹಾಕೇತ್ವ ಹೇ ಚಾಗುಡಿಸು ಚೀಗೆ ತಾವತ್ತು ಹೆಚ್ಚಿನದು. ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ ಬಡತನ
ಕ ಏತ್ವ ಕೊಂಬುಕಿಲಿ ಕೋ ಆಗುತ್ತೆ. ಕೋ ನಾಕೇತ್ವ ನೆ ಕೊನೆ ತ ನ ಕ ಬಡತನ ಕೊನೆ ತನಕ ಬರುವುದಿಲ್ಲ. ಬ ರಾಕೊಂಬೂರು ವಾಕೊಂಬುವು ದಾಗುಡಿಸು ದಿ ಲಾಗೆ ಲಾವತ್ತು ದಿಲ್ಲ ಕೊನೆ ತನಕ ಬರುವುದಿಲ್ಲ. ಆದರೆ ಆದರೆ ಅನ್ನದಾನದ ಅನ್ನದಾನದ ಪುಣ್ಯ ಪಾಕೊಂಬು ಪೂ ನಾಗೆ ಯಾವತ್ತು ಪುಣ್ಯ ಅನ್ನದಾನದ ಪುಣ್ಯ ಕೊನೆ ತನಕ ಕಾಯೇತ್ವ ಕೊಂಬುಕಿಲಿ ಕೋ ನಾಕೇತ್ವ ನೆ ತ ನ ಕ ಕೊನೆ ತನಕ ಇರುತ್ತದೆ. ಈ ರಾಕೊಂಬರು ತಾಗೆ ತಾವತ್ತು ತ ಇರುತ್ತ ದಾಕೇತ್ವ ದೆ ಇರುತ್ತದೆ ಎಂದಳು. ಇರುತ್ತದೆ ಎಂದು ತಾಯಿ ಹೇಳಿದಳು ಅಂತ ಬರ್ಕೊಳ್ಳೋಣ. ಹೇಳಿದಳು ಅಂತ ವಾಕ್ಯನ ಪೂರ್ಣ ಮಾಡೋಣ. ಅಂದರೆ ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಒಂದು ಸೆಂಟೆನ್ಸ್ ಅಂದರೆ ಒಂದು ವಾಕ್ಯ ಆಗುತ್ತೆ. ಬಡತನ ಕೊನೆ ತನಕ ಬರುವುದಿಲ್ಲ ಅನ್ನೋದು ಎರಡನೇ ವಾಕ್ಯ. ಆದರೆ ಅನ್ನದಾನದ ಪುಣ್ಯ ಕೊನೆ ತನಕ ಇರುತ್ತದೆ ಎಂದು ತಾಯಿ ಹೇಳಿದಳು ಅಂತ 3 ವಾಕ್ಯದಲ್ಲಿ ಇದನ್ನು ಮುಗಿಸ್ಕೊಳ್ಳೋಣ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ಅದಕ್ಕೆ ಉತ್ತರ, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು, ಬಡತನ ಕೊನೆ ತನಕ ಬರುವುದಿಲ್ಲ, ಆದರೆ ಅನ್ನದಾನದ ಪುಣ್ಯ ಕೊನೆ ತನಕ ಇರುತ್ತದೆ ಎಂದು ತಾಯಿ ಹೇಳಿದಳು ಅಂತ ಉತ್ತರನ ನಾವು ಬರೀಬೇಕಾಗುತ್ತೆ. ಮೂರನೇ ಪ್ರಶ್ನೆ, ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅಂತ ಇದೆ. ಅದಕ್ಕೆ ಉತ್ತರ ಅಂತ ಬರ್ಕೊಂಡು, ತಾಯಿ ಪುಣ್ಯ ಪಾಕೊಂಬು ಪು ನಾಗೆ ಯಾವತ್ತು ಪುಣ್ಯ ಯಾವುದು ದೀರ್ಘ ವಾಕೊಂಬು ದಾಕೊಂಬು ದು ಪುಣ್ಯ ಯಾವುದು ಎಂದು ತಿಳಿದು ಬರಲು ಅಥವಾ ತಿಳಿದುಕೊಂಡು ಬರಲು ಅಂತಲೂ ಬರಿಬೋದು. ತಿಳಿದು ಬರಲು ಶಿವನ ಬಳಿ ಕಳಿಸಿದಳು ಅಂತ ಕ್ವಶನಲ್ಲೇ ಇದೆ, ಅದನ್ನೇ ಬರೀಬೋದು. ಶಿವನ ಬಳಿ ಕಳುಹಿಸಿದಳು. ಳು ಹಾಗುಡಿಸು ಹಿ ಸಾಗುಡಿಸು ಸಿ ಳು ಕಳುಹಿಸಿದಳು ಅಂತ ಬರೆಯೋಣ. ಒಂದು ಸರಿ ಓದೋಣ. ಪ್ರಶ್ನೆ, ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅಂತ ಇದೆ. ಅದಕ್ಕೆ ಉತ್ತರ, ತಾಯಿ ಈ ಏಕೆ ಅನ್ನೋ ವಾಕ್ಯ ಅಂದರೆ ಪ್ರಶ್ನಾರ್ಥಕ ಪದ ಇದು. ಇದಕ್ಕೆ ಇಲ್ಲಿ ಪುಣ್ಯ ಯಾವುದು ಅಂತ ಬರೆದಿದ್ದೀವಿ. ತಾಯಿ ಪುಣ್ಯ ಯಾವುದು ಎಂದು ತಿಳಿದು ಬರಲು ಶಿವನ ಬಳಿ ಕಳುಹಿಸಿದಳು ಅಂತ ಉತ್ತರ ಬರೀಬೋದು. 4ನೇ ಪ್ರಶ್ನೆ, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು
ಅಂತ ಇದೆ. ಏಕೆ ಅನ್ನೋದು ಪ್ರಶ್ನಾರ್ಥಕ ಪದ. ಇದಕ್ಕೆ ಬದಲು ನಾವು ಆನ್ಸರನ್ನು ಬರೀಬೇಕಾಗುತ್ತೆ. ಅದಕ್ಕೆ ಹಾಗೆ ಬರೆಯೋಣ. ಹುಡುಗನು, ಹಾಕೊಂಬು ಹೂ, ಡಾಕೊಂಬು ಡು, ಗ ನು. ಹುಡುಗನು ಶಿವನು ಕೊಟ್ಟ, ಶಾಗುಡಿಸು ಶಿವನು. ಶಿವನು ಕೊಟ್ಟ, ಕಾ ಏತ್ವ ಕೊಂಬುಕಿಲಿ, ಟಾಗೆ ಟಾವತ್ತು, ಕೊಟ್ಟ. ಶಿವನು ಕೊಟ್ಟ ಪ್ರಸಾದವನ್ನು, ಪಾಗೆ ಅರ್ಧಚಂದ್ರ, ಪ್ರ ಸಾ ದೀರ್ಘ ಸಾ ಧ ವ ನು, ನೂಗೆ ನಾವತ್ತು. ಪ್ರಸಾದವನ್ನು, ಶಿವನು ಕೊಟ್ಟ ಪ್ರಸಾದವನ್ನು, ನೇ ಪಾ ಳ ದ, ನೇಪಾಳದ ರಾಜನ, ರಾ ದೀರ್ಘ ರಾ ಜ ನ, ರಾಜನ ಗರ್ಭವತಿ, ಘ ಭ ಬರೆದು ಅರ್ಕಾವತ್ತು ಕೊಡ್ತೀವಿ. ಘ ಏರ್ ಭ, ಗರ್ಭವತಿ. ಹಾಕಿದ್ವ ಹೇ ಸೊನ್ನೆ, ಹೆಂಡ ಗೆ, ಗರ್ಭವತಿ ಹೆಂಡತಿಗೆ ಕೊಡಲು, ಕಾ ಏತ್ವ ಕೊಂಬುಕಿಲಿ, ಕೋ ಡಲು, ಕೊಡಲು ಹೋದನು ಅಂತ ಬರೆಯೋಣ. ಹಾ ಏತ್ವ ಕೊಂಬುಕಿಲಿ ದೀರ್ಘ ಹೋ, ದ ನ ಕೊಂಬು ನು, ಹೋದನು ಅಂತ ಆಗುತ್ತೆ. ಅಂದರೆ 4ನೇ ಪ್ರಶ್ನೆ, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಅಂತ ಇದೆ. ಅದಕ್ಕೆ ಉತ್ತರ, ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳದ ರಾಜನ ಗರ್ಭವತಿ ಹೆಂಡತಿಗೆ ಕೊಡಲು ಹೋದನು ಅಂತ ಆನ್ಸರ್ ಬರೀಬೇಕು. 5ನೇ ಪ್ರಶ್ನೆ, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ, ಬೇಡನ ಹೆಂಡತಿ, ಬಾಕಿ ದೀರ್ಘ ಬೇ ಡ ನ, ಬೇಡನ ಹೆಂಡತಿ. ಹಾಕಿದ್ವ ಹೇ, ಹೇಗೊಂದು ಸೊನ್ನೆ, ಹೆಂಡ ತಾಗುಡಿಸು ತಿ, ಬೇಡನ ಹೆಂಡತಿ ಹಸಿದು. ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಹಾ ಸಾಗುಡಿಸು ಸಿ, ದಾಕೊಂಬು ದು, ಹಸಿದು ಬಂದ ಅಥವಾ ಹಸಿದು ದನಿ, ದ ನಿ ವ ಗಿ ದ, ಹಸಿದು ಧನಿವಾಗಿದ್ದ ಹುಡುಗನನ್ನು, ಹಾಕೊಂಬು ಹೂ, ಡಾಕೊಂಬು ಡು, ಗ ನ ಮತ್ತು ನಾಕೊಂಬು ನು ಹಾಕಿ ಅದಕ್ಕೆ ಒತ್ತಕ್ಷರ. ಹುಡುಗನನ್ನು ಸತ್ಕರಿಸಿ, ಸ ತಾಗೆ ಕಾವತ್ತು, ಸತ್ಕ ಅಂದರೆ ಸ ತಲಕಟ್ಟು ಮತ್ತು ಕಾ ತಲಕಟ್ಟು ಕೊಡ್ತೀವಿ. ಇಲ್ಲಿ ಇದು ಹೇಗೆ ಓದ್ತೀವಿ ಅಂದರೆ, ಇದು ಪೂರ್ಣಾಕ್ಷರ, ತ ಅಂತ ಇರೋದು ಅರ್ಧಾಕ್ಷರವಾಗುತ್ತೆ, ಅಂದರೆ ಇಟ್ ಆಗುತ್ತೆ. ಇಲ್ಲಿರೋಂಥ ಅರ್ಧ ಅಕ್ಷರ ಅಂದರೆ ಒತ್ತಕ್ಷರ ಬಂದು ಪೂರ್ಣಾಕ್ಷರವಾಗಿ ಬದಲಾಗುತ್ತೆ. ಸ ಇತ್ ಕ ಆ ಥರ ಬರುತ್ತೆ. ಸತ್ಕ ರೀ ಸಿ, ಸತ್ಕರಿಸಿ. ಹಣ್ಣು, ಹಾ ನಾಕೊಂಬುಣ್ಣು, ನೂಗೆ ನಾವತ್ತು, ಹಣ್ಣು. ಹಾಲನ್ನು, ಹಾ ಲ ನು, ನಾಕೊಂಬುನು, ನೂಗೆ ನಾವತ್ತು, ಹಾಲನ್ನು. ಧಾನ
ಹನ ಮಾಡದ್ದರಿಂದ ಮಾ ದೀರ್ಘ ಮಾ ಡ ಡಾಗೆ ಡಾ ಹಾಕಿ ದಾ ಬರೆದು ದಾಗೆ ದಾವತ್ತು ಮಾಡದ್ದ ರೀಗೆ ಒಂದು ಸೊನ್ನೆ ರಿನ್ ದ ಮಾಡದ್ದರಿಂದ ಇದು ಡಿ ಮಾಡ್ಕೊಂಬಿಟ್ಟಿರ ರಾಂಗ್ ಆಗಿಬಿಡುತ್ತೆ ಮಾಡಿ ಬರಬಾರ್ದು ಮಾಡ ಬರಬೇಕು ಮಾಡದ್ದರಿಂದ ಅಂದರೆ ಮಾಡದೇ ಇರೋದರಿಂದ ಅಂತ ಮಾಡದ್ದರಿಂದ ಹಂದಿಯಾಗಿ ಒಂದು ಸೊನ್ನೆ ದಿ ಇಲ್ಲಿ ಜಾಗ ಸಾಲ್ತಿಲ್ಲ ಇಲ್ಲಿ ಬರೀತೀನಿ ಹಂದಿ ಯಾ ದೀರ್ಘ ಯಾ ಗಿ ಹಂದಿಯಾಗಿ ಹುಟ್ಟಿದಳು ಹಾಕೊಂಬು ಹೂ ಟಾಗುಡಿಸು ಟೀಗೆ ಟಾವತ್ತು ಹುಟ್ಟಿ ಹುಟ್ಟಿದಳು ಅಂತ 5ನೇ ಪ್ರಶ್ನೆಗೆ ಉತ್ತರವಾಗುತ್ತೆ. ಒಂದ್ಸರಿ ಓದ್ಬಿಡೋಣ. ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಅಂತ ಇದೆ. ಅದಕ್ಕೆ ಉತ್ತರ, ಬೇಡನ ಹೆಂಡತಿ ಹಸಿದು ದಣಿವಾಗಿದ್ದ ಹುಡುಗನನ್ನು ಸತ್ಕರಿಸಿ ಹಣ್ಣು ಹಾಲನ್ನು ದಾನ ಮಾಡದ್ದರಿಂದ ಹಂದಿಯಾಗಿ ಹುಟ್ಟಿದಳು ಅಂತ ಆನ್ಸರ್ ಬರುತ್ತೆ. ಒಂದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.